ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆಯುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಇಂದು ಬೆಳಗ್ಗೆ 11 ಗಂಟೆಗೆ ಮಹತ್ವದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಕೆಪಿಸಿಸಿ ಕಚೇರಿ ಬಳಿ ಇರುವ ಭಾರತ ಜೋಡೋ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದೆ. ಇನ್ನು ಸಭೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಲವು ಮಹತ್ವದ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಲೋಕಸಭೆ ಚುನಾವಣೆಗೆ ಬೇರೆಯದ್ದೇ ತಂತ್ರ ರೂಪಿಸಬೇಕು. ಲೋಕಸಭೆ ಚುನಾವಣೆಗೆ ಕೆಲವು ಜವಾಬ್ದಾರಿಗಳು ಬದಲಾಗಬೇಕು. ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕೆಲ ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ. ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ 3 ಮಂತ್ರಿಗಳಾಗಿದ್ದಾರೆ. ಅವರ ಕಾರ್ಯಾಧ್ಯಕ್ಷ ಸ್ಥಾನಗಳನ್ನು ಬೇರೆಯವರಿಗೆ ನೀಡುವ ಕುರಿತು ಚರ್ಚೆ ನಡೆಸಲಾಗುತ್ತೆ. ನಿಗಮ ಮಂಡಳಿಗಳ ಹಂಚಿಕೆ ಬಗ್ಗೆಯೂ ಚರ್ಚೆ ನಡೆಸಲಾಗುತ್ತೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ. ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ಗೃಹಲಕ್ಷ್ಮಿಯರು ವಿಶೇಷವಾದ ಪ್ರಮಾಣ ಮಾಡಿದ್ದಾರೆ. ಪ್ರತಿ ತಿಂಗಳು ಬರುವ 2,000 ಹಣವನ್ನು ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿ ಟ್ಯಾಕ್ಸ್ಗೆ ಭರಿಸುತ್ತೇವೆ ಅಂತ ಯಂತ್ರ ವಿತರಣಾ ಸಮಾರಂಭದಲ್ಲಿ ಪ್ರಮಾಣ ಮಾಡಿದ್ದಾರೆ. ಇನ್ನು ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಟ್ಯಾಕ್ಸ್ ಬಾಕಿ 15 ಕೋಟಿಗೂ ಅಧಿಕವಿರುವ ಕಾರಣ ಹಾಗೂ ಗ್ರಾಮದ ಸ್ವಚ್ಛತೆ, ನೀರು ಪೂರೈಕೆ, ಬೀದಿ ದೀಪ ಮತ್ತು ಮೂಲಭೂತ ಸೌಕರ್ಯ ಒದಗಿಸಲು ನೆರವಾಗಲಿ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಮಹಿಳೆಯರು ಈ ನಿರ್ಧಾರವನ್ನ ಶಾಸಕ ಶ್ರೀನಿವಾಸ್ ಮಾನೆ ಸ್ವಾಗತಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ತಡೆಗಟ್ಟಲು ಶಿಕ್ಷಣ ಇಲಾಖೆಯಲ್ಲಿ ನಾನಾ ಕಸರತ್ತು ನಡೆಸ್ತಾ ಇದೆ. ಗ್ರಾಮೀಣ ಪರೀಕ್ಷಾ ಕೇಂದ್ರಗಳ ಸಂಖ್ಯೆಗೆ ಶಿಕ್ಷಣ ಇಲಾಖೆ ಕತ್ತರಿ ಹಾಕಿದೆ. ಕಳೆದ ಬಾರಿ 1/3 ಭಾಗ ಗ್ರಾಮೀಣ ಪರೀಕ್ಷಾ ಕೇಂದ್ರವಿತ್ತು. ಈ ಬಾರಿ ನಕಲು ತಡೆಗೆ ಅವುಗಳಿಗೆ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ. ತಡೆಗಟ್ಟುವುದಕ್ಕೆ ಈ ಬಾರಿ ಪಟ್ಟಣ, ನಗರ ಕೇಂದ್ರಿತ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಒತ್ತು ನೀಡಲಾಗಿದೆ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8ರಿಂದ 10 ಶಾಲೆ ಸೇರಿಸಿ ಕ್ಲಸ್ಟರ್ ಹಂತದಲ್ಲಿ ಪರೀಕ್ಷಾ ಕೇಂದ್ರ ರಚನೆಗೆ ಪ್ಲಾನ್ ಮಾಡಲಾಗಿದೆ. ಜಿಲ್ಲಾ ಉಪನಿರ್ದೇಶಕರು, ನೋಡಲ್ ಅಧಿಕಾರಿಗಳು, ಬಿಇಒಗಳಿಗೆ ಪರೀಕ್ಷಾ ಕೇಂದ್ರ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಇಮೇಜ್ ಡ್ಯಾಮೇಜ್ ಮಾಡುವುದಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಇಮೇಜ್ ಡ್ಯಾಮೇಜ್ ಮಾಡಲು ಸಂಚಿನಿಂದ ಮಾತನಾಡುತ್ತಿದ್ದಾರೆ. ಟ್ರಾನ್ಸ್ಫರ್ ವಿಷಯಕ್ಕೆ ಮಾತನಾಡುತ್ತಿದ್ದಾರೆ. ಅದಕ್ಕೆ ದಾಖಲೆ ಬೇಕಲ್ಲ. ರಾಜಕಾರಣಕ್ಕಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ. ನಾನು ಸರ್ಕಾರ ಡಿಫೈನ್ ಮಾಡಿಕೊಳ್ತಿದ್ದೀನಿ ಅಂತಲ್ಲ. ಟ್ರಾನ್ಸ್ಫರ್ ಆಗುವುದು ಸಹಜ. ಏನಾದರೂ ದಾಖಲಾತಿ ಇದ್ರೆ ಕೊಡಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಕಾಂಬೋಡಿಯಾ ಪ್ರವಾಸ ಮುಗಿಸಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಪಸ್ಸಾಗಿದ್ದಾರೆ. ತಡರಾತ್ರಿ ಕೆಐಎಎಲ್ ಏರ್ಪೋರ್ಟ್ಗೆ ಕುಮಾರಸ್ವಾಮಿ ಆಗಮಿಸಿದ್ರು. ಈ ವೇಳೆ ರಾಜ್ಯದ ಸಚಿವರ ವಿರುದ್ಧ ಕುಮಾರಸ್ವಾಮಿ ಗರಂ ಆದ್ರು. ರಾಜ್ಯದ ಕೆಲವು ಸಚಿವರು ನೀವು ವಿದೇಶದಲ್ಲಿ ಇದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಿದ್ರಲ್ಲ, ಇಲ್ಲಿ ಲೂಟಿ ಹೊಡೆಯೋಕೆ ನಮ್ಮನ್ನ ಬಿಟ್ಬಿಡಿ, ನೀವು ವಿದೇಶದಲ್ಲಿ ಇರಿ ಅಂತ ಸಲಹೆ ಕೊಟ್ಟಿದ್ರಲ್ಲ, ಅದನ್ನ ಪಾಲಿಸಬೇಕಲ್ಲ. ಯಾಕಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವ್ರಲ್ಲ, ಮಾನ ಮರ್ಯಾದೆ ಇಲ್ಲದೆ ಅವರಿಂದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾ ನಾನು, ಆ ಪಾಪದ ಹಣ ತಗೊಂಡು ಹೋಗ್ಬೇಕಾ ನಾನು ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ, ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವ್ರಲ್ಲ, ಮಾನ ಮರ್ಯಾದೆ ಇಲ್ಲದೆ, ಅದಕ್ಕೆ ನಮ್ಮನ್ನು ವಿದೇಶಕ್ಕೆ ಕಳಿಸ್ತಾರಲ್ವಾ. ಏನು ನಮಗೇನು ವಿದೇಶಕ್ಕೆ ಹೋಗಿರ್ತಕ್ಕಂಥ ಯೋಗ್ಯತೆ ಇಲ್ವಾ? ಅವರಿಂದ ಆ ಪಾಪದಣ್ಣ ತಗೊಂಡು ಹೋಗ್ಬೇಕಾ ನಾವು, ಅವರಿಂದ ವ್ಯವಸ್ಥೆ ಮಾಡಿಸ್ತಾನೆ. ಹಿರಿಯರ ಗಾದೆ ಮಾತೆ ಇದೆ, ದೇಶ ಸುತ್ತು, ಪ್ರಪಂಚ ಸುತ್ತು, ಕೋಶ ಓದು ಅಂತ. ಸ್ವಲ್ಪ ತಿಳುವಳಿಕೆ ಯಾವ ದೇಶದಲ್ಲಿ ಏನೇನಿದೆ ಅಂತಕ್ಕಂಥ ತಿಳ್ಕೋಬೇಕಲ್ಲ. ಅಲ್ಲಿ ಅಭಿವೃದ್ಧಿಗಳು ಯಾವ ರೀತಿ ಇದೆ, ಇವತ್ತು ನಮ್ಮಲ್ಲಿ ಯಾವ ರೀತಿ ನಡೀತಾ ಇದೆ, ಇದೆಲ್ಲ ನೋಡಬೇಕಲ್ಲ. ಅದರಿಂದ ಕಾಂಬೋಡಿಯಾಗೆ ನಾನು ಹಲವಾರು ಸ್ನೇಹಿತರುಗಳ ಅಲ್ಲಿಯ ಒಂದು ಆಹ್ವಾನ ಏನು, ಅದರಿಂದ ಮಲೇಷ್ಯಾ ಹೋಗಿದ್ದಲ್ಲ, ಕಾಂಬೋಡಿಯಾಗೆ ಹೋಗಿದ್ದೆ. ಕಾಂಬೋಡಿಯಾದಲ್ಲಿ ಅಲ್ಲಿ ಸುಮಾರು 18-20 ಎಕರೆಗಳಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ದೇವಸ್ಥಾನ. ಬಹುಶಃ ನಮ್ಮ ದೇಶದಲ್ಲೂ ಇಲ್ಲ ಅಂತ ಒಂದು ದೊಡ್ಡ ಮಟ್ಟದ ದೇವಸ್ಥಾನ. ಅದು 3-4 ದಿನಗಳು ಹೋದರೂ ಆ ದೇವಸ್ಥಾನ ಸುತ್ತಲಿಕ್ಕೆ ಆಗೋದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವಸ್ಥಾನಗಳು ನಮ್ಮ ದೇಶದ ಕಲ್ಚರ್ ಏನಿದೆ, ಆ ಕಲ್ಚರಲ್ಲಿ ಕಾಂಬೋಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ರಾಜಭವನಕ್ಕೆ ವಾಪಸ್ಸಾದರು. ರಾತ್ರಿ 10ರಿಂದ 12:50ರವರೆಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು.
ಲಿಂಗಾಯತ ಧರ್ಮದ ಒಳ ಪಂಗಡಗಳಿಗೆ ಕೇಂದ್ರ ಒಬಿಸಿ ಮೀಸಲಾತಿಗೆ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಗದಗದ ತೋಂಟದಾರ್ಯ ಮಠದ ಶ್ರೀ ಸಿದ್ದರಾಮ ಸ್ವಾಮೀಜಿ ಪತ್ರ ಬರೆದಿದ್ದಾರೆ. ಲಿಂಗಾಯತ ಧರ್ಮದ 17 ಒಳ ಪಂಗಡಗಳು ಮಾತ್ರ ಈಗಾಗಲೇ ಒಬಿಸಿ ಪಟ್ಟಿಗೆ ಸೇರಿವೆ. ಉಳಿದ ಪಂಗಡಗಳನ್ನು ಒಬಿಸಿಗೆ ಸೇರಿಸಲು ರಾಜ್ಯ ಸರ್ಕಾರ ವರದಿ ರೆಡಿ ಮಾಡಿ ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು ಅಂತ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಮನವಿ ಮಾಡಿದರು. ನಮ್ಮ ಲಿಂಗಾಯತ ಧರ್ಮದ ಸುಮಾರು 17 ಒಳಪಂಗಡಗಳು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಕೊಂಡಿವೆ. ನೂರಾರು ಒಳಪಂಗಡಗಳು ಈ ಒಂದು ಧರ್ಮದಲ್ಲಿ ಸಹಜವಾಗಿಯೇ ನಿರ್ಮಿತವಾಗಿವೆ. ಈ ನೂರಾರು ಒಳಪಂಗಡಗಳಲ್ಲಿ ಈಗ ಕೇವಲ 17 ಒಳಪಂಗಡಗಳನ್ನು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿರುವುದರಿಂದ ಇನ್ನುಳಿದ ಒಳಪಂಗಡದವರು ಕೂಡ ತಮ್ಮನ್ನು ಆ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಹೊಲಕೇರಿ ಪದ ಬಳಕೆ ಹಿನ್ನೆಲೆ ನಟ, ನಿರ್ದೇಶಕ, ರಾಜಕಾರಣಿ ಉಪೇಂದ್ರ ವಿರುದ್ಧ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಧುಸೂದನ್ ಅನ್ನೋರು ದೂರನ್ನ ದಾಖಲಿಸಿದ್ದಾರೆ. ಊರೆಂದರೆ ಹೊಲಕೇರಿ ಇರುತ್ತೆ ಎಂಬ ಶಬ್ದ ಬಳಸಿದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಹೊಲಗೇರಿ ಇರುತ್ತೆ, ಆ ಥರ ಇಂಥವ್ರು ಇರ್ತಾರೆ ಜಗತ್ತಲ್ಲಿ, ಏನು ಮಾಡೋಕ್ಕಾಗಲ್ಲ. ಏನೋ ನಾವು ಮಾತಾಡಬೇಕು, ಟೈಮ್ ಇದೆ, ಕಮೆಂಟ್ ಮಾಡೋಣ ಅಂತ ಬಾಯಿಗೆ ಬಂದು ಕಮೆಂಟ್ ಮಾಡೋದು ಅಂಥವ್ರು ಬಿಡಿ, ಅವರು ಏನು ಮಾಡೋಕ್ಕಾಗಲ್ಲ. ಊರು ಅಂದಮೇಲೆ ಹೊಲಗೇರಿ ಇರುತ್ತೆ, ಊರು ಇತ್ತ ರಾಮನಗರದ ಹಾರೋಹಳ್ಳಿ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಉಪೇಂದ್ರ ಹೇಳಿಕೆ ಖಂಡಿಸಿ ನಟನ ಪ್ರತಿಕೃತಿ ಧರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಉಪೇಂದ್ರ ಮುಖಕ್ಕೆ ಮಸಿ ಬಳಿಯುವ ಜೊತೆಗೆ ಚಲನಚಿತ್ರಗಳಿಗೂ ಘೆರಾವ್ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ದಕ್ಷಿಣ ವಿಭಾಗ ಡಿಸಿಪಿ ಕೃಷ್ಣಕಾಂತ್ ಪ್ರತಿಕ್ರಿಯೆ ನೀಡಿದ್ದು, ಚೆನ್ನಮ್ಮ ಕೆರೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಉಪೇಂದ್ರ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ. ಸಾರ್ವಜನಿಕವಾಗಿ ಧಕ್ಕೆ ಮಾಡಿದ್ದಾರೆ ಅಂತ ದೂರು ಬಂದಿದ್ದು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಿಕಾರ್ಡ್ಸ್ನ ತರಿಸ್ಕೊಳ್ತೀವಿ, ಮತ್ತೆ ಪುನರ್ ವಿಶ್ಲೇಷಣೆ ಮಾಡಿ ಮತ್ತೆ ತನಿಖೆ ಮಾಡಿ ಮುಂದೆ ಬರೆಸ್ತೀವಿ. ಅದ್ರ ಪ್ರಕಾರ ಏನು ಲೀಗಲ್ ಕ್ರಮ ತಗೋಬೇಕು ಕಾನೂನು ರೀತಿಯಲ್ಲಿ ನಾವು ಫಾಲೋ ಮಾಡ್ತೀವಿ. ಇನ್ನು ನಟ ಉಪೇಂದ್ರ ಆಕ್ಷೇಪಾರ್ಹ ಪದ ಹೊಲಕೇರಿ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಅವರನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಲಾಗಿದೆ. ಕೋಲಾರದ ಮಾಲೂರು ಪೊಲೀಸ್ ಠಾಣೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದಲಿತರ ಬಗ್ಗೆ ಹಗುರವಾಗಿ ಹೇಳಿಕೆ ಖಂಡನೀಯ. ಊರು ಎಂದ ಮೇಲೆ ಹೊಲಕೇರಿ ಇರುತ್ತೆ ಅಂತ ನಟ ಉಪೇಂದ್ರ ಕೀಳಾಗಿ ಮಾತನಾಡಿದ್ದಾರೆ. ಅವರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡುವಂತೆ ಸಂಘಟನಾಕಾರರು ಆಗ್ರಹಿಸಿದ್ದಾರೆ. ಸಮಾಜ ವಿದ್ರೋಹಿಗಳ ವಿರುದ್ಧ ರಾಷ್ಟ್ರೀಯ ತನಿಖಾ ದಳ ಆಪರೇಷನ್ ಮುಂದುವರೆಸಿದೆ. ಕರ್ನಾಟಕದ ದಕ್ಷಿಣ ಕನ್ನಡ ಸೇರಿದಂತೆ 15 ರಾಜ್ಯಗಳ 14 ಸ್ಥಳಗಳಲ್ಲಿ ಎನ್ಐಎ ದಾಳಿ ನಡೆಸಿದ್ದು, ಹಲವು ಮಹತ್ವದ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಿಷೇಧಿತ ಪಿಎಫ್ಐ ಉಗ್ರ ಚಟುವಟಿಕೆ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಶಂಕೆ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಉಳ್ಳಾಳದ ಕೀನ್ಯಾ ಒಳಚಿಲ್ ಪದವು ಮತ್ತು ಮೇಲ್ಕಾರ್ನಲ್ಲೂ ಎನ್ಐಎ ದಾಳಿ ನಡೆಸಿದೆ. ಕೇರಳ, ಮಹಾರಾಷ್ಟ್ರ, ಬಂಗಾಳ, ಬಿಹಾರದಲ್ಲೂ ರೇಡ್ ಮಾಡಲಾಗಿದೆ. ದಾಳಿ ವೇಳೆ ದುಷ್ಕೃತ್ಯ ಸಾಬೀತುಪಡಿಸುವಂತಹ ಹಲವು ಸಾಕ್ಷ್ಯಗಳು ಲಭ್ಯವಾಗಿದೆ ಅಂತ ಎನ್ಐಎ ಮಾಹಿತಿ ನೀಡಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಹಿಂಭಾಗದ ಗೋಕಟ್ಟಿಯಲ್ಲಿ ಬಿದ್ದು 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ, ಹರ್ಷಿತ್ ಅನ್ನೋರ ಮೃತದೇಹ ಪತ್ತೆಯಾಗಿದೆ. ತಡರಾತ್ರಿವರೆಗೂ ಮಹದೇವಪ್ಪ ಮತ್ತು ಶಂಕರ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಯಿತು. ಆದರೂ ಮೃತದೇಹ ಸಿಗದ ಹಿನ್ನೆಲೆ ಇವತ್ತು ಶೋಧ ಕಾರ್ಯ ಮುಂದುವರೆಸಲಾಗಿದೆ. ಈಗ ಶೋಧ ಕಾರ್ಯವನ್ನ ಕೂಡ ಶುರು ಮಾಡಲಾಗಿತ್ತು. ಈಗ ಮತ್ತೊಂದು ಮೃತದೇಹ ಪತ್ತೆಯಾಗಿರುವಂತದ್ದು ಗೋಕಟ್ಟಿಯಲ್ಲಿ ಮುಳುಗಿ 4 ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಮೃತದೇಹಗಳು ಪತ್ತೆಯಾಗಿರುವಂತದ್ದು. ಇನ್ನು ಮೃತದೇಹ ಸಿಕ್ಕಿರುವಂತಹ ಶಂಕರ್, ಈಗ ಅವರ ಮೃತದೇಹ ಸಿಕ್ಕಿರುವಂತದ್ದು 3 ಮೃತದೇಹಗಳು ಸಿಕ್ಕಿರುವಂತದ್ದು. ಗೋಕಟ್ಟಿಯಲ್ಲಿ ಮುಳುಗಿ 4 ಸಾವನ್ನಪ್ಪಿದ್ರು. ಇದೀಗ ನಿನ್ನೆ 2 ಮೃತದೇಹಗಳು ಪತ್ತೆಯಾಗಿತ್ತು. ಇವತ್ತು ಶಂಕರ್ ಅನ್ನುವಂತಹ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಇನ್ನೂ ಒಂದು ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆಸಲಾಗಿದೆ.
ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಲ್ಲಿರುವ ಮಾನವನ ಕೂದಲು ಸಂಸ್ಕರಿಸುವ ಘಟಕಗಳಿಗೆ ಸಂಕಷ್ಟ ಎದುರಾಗಿದೆ. ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದ ಕೂದಲು ಸಂಸ್ಕರಣಾಗಾರರ ಬದುಕು ಬೀದಿಗೆ ಬಿದ್ದಿದೆ. ಕೇಂದ್ರ ಸರ್ಕಾರವು ಕಚ್ಚಾ ಕೂದಲನ್ನ ಹೊರದೇಶಕ್ಕೆ ರವಾನೆ ಮಾಡಲು ಅವಕಾಶ ನೀಡಿದ ಹಿನ್ನೆಲೆ ಕಚ್ಚಾ ಕೂದಲನ್ನ ಸಂಸ್ಕರಿಸುವ ಘಟಕಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಹಿಂದೆ ಕಚ್ಚಾ ಕೂದಲನ್ನ ಬರ್ಮಾ ಹಾಗೂ ಚೀನಾಕ್ಕೆ ಕಳ್ಳ ದಾರಿಯಲ್ಲಿ ಸಾಗಿಸಲಾಗ್ತಾ ಇತ್ತು. ಅಕ್ರಮವಾಗಿ ಸಾಗಿಸುವ ಕೂದಲನ್ನ ನಿರ್ಬಂಧಿಸಬೇಕು ಅಂತ ಕೂದಲ ಉದ್ಯಮಿಗಳು ಕೇಂದ್ರಕ್ಕೆ ಮನವಿ ಮಾಡಿದರು. ಆದರೆ ನಿರ್ಬಂಧದ ಬದಲು ಈಗ ಕಚ್ಚಾ ಕೂದಲು ರವಾನೆಗೆ ಅವಕಾಶ ನೀಡಲಾಗಿದೆ. ಇನ್ನು ಕೂದಲು ಉದ್ಯಮ ಉಳಿಯುವ ಸಾಧ್ಯತೆ ಕಡಿಮೆ ಇದೆ. ಮೇಕ್ ಇಂಡಿಯಾ ಅಂತ ಹೇಳುವ ಕೇಂದ್ರ ಗುಡಿ ಕೈಗಾರಿಕೆಗೆ ಉತ್ತೇಜನ ನೀಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಆ ಮೆಟೀರಿಯಲ್ ಹೀಗೆ ಮುಂದುವರಿತಿದ್ದಾದರೆ ನಮ್ಮ ಭಾರತದಲ್ಲಿ ಎಲ್ಲ ಕೆಲಸ ಕಳ್ಕೊಳ್ತೀವಿ, ಜೀರೋ ವರ್ಕಿಂಗ್ ಆಗಿಬಿಡುತ್ತೆ. ಆದರೆ ಇದು ಪ್ರಪಂಚದಲ್ಲಿ ಅನೇಕ ಬೇಡಿಕೆ ಇರೋದರಿಂದ ಈ ಕಚ್ಚಾ ಕೂದಲು ನಿಲ್ಲಿಸಿ ಇಲ್ಲೇ ಫಿನಿಶ್ ಪ್ರಾಡಕ್ಟ್ಗೆ ನಾವೇನಾದರೂ ಗೌರ್ಮೆಂಟ್ ಒತ್ತು ಕೊಟ್ಟು ಇದು ಏನಾದರೂ ಮಾಡಿದ್ದಾದರೆ ಸುಮಾರು ಒಂದು 25 ಲಕ್ಷ ಜನರಿಗೂ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗ್ತದೆ. ಇದು ತುಂಬ ವರ್ಲ್ಡ್ನಲ್ಲಿ ಬೇಡಿಕೆ ಇದೆ. ಇದು ಉದ್ಯೋಗಕ್ಕೆ ಸೃಷ್ಟಿಯಾಗಲಿಕ್ಕೆ ಭಾಳ ವಿಶಾಲವಾದಂಥದ್ದು. ಯಾಕಂದರೆ 1 kg ಕಚ್ಚಾ ಕೂದಲ ಅದು ಸಂಸ್ಕರಣೆಗೊಳಿಸಿ ಫಿನಿಶ್ ಪ್ರಾಡಕ್ಟ್ ಆಗಬೇಕಾದ್ರೆ ಒಂದು 40 ಜನ ಕೆಲಸ ಮಾಡಬೇಕಾಗಿರ್ತದೆ. ಆದರೆ ದಿನನಿತ್ಯ 16,000 kgಗಳ ಬರ್ಮಾಗೆ ಹೋಗೋದರಿಂದ ಇಷ್ಟು ಜನ ಕೆಲಸ ಕಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಘನ ಸರ್ಕಾರಗಳು ಇದರ ಬಗ್ಗೆ ಗಮನಹರಿಸಿ ಈ ಪ್ರವಾಸಿಗರ ಮನೆ ಗೆದ್ದ ಆಗುಂಬೆಯಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಯೇ ತುಂಬಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯ ಈಗ ಪ್ಲಾಸ್ಟಿಕ್ ಮಯವಾಗಿದ್ದು ಕಾಳಿಂಗ ಸರ್ಪಗಳ ಆವಾಸ ಸ್ಥಾನವಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕಸದ ರಾಶಿ, ಮದ್ಯದ ಬಾಟಲಿಗಳೇ ಸಿಗ್ತಾ ಇದೆ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗುಂಬೆ ಅವ್ಯವಸ್ಥೆಯ ಆಗರವಾಗಿದೆ. ಸರಿಯಾದ ನಿರ್ವಹಣೆ ಮಾಡದ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ನೋಡಿದ್ರೂ ಇದೀಗ ಕಸಗಳು ಬಿದ್ದಿರುವಂಥದ್ದು, ಪ್ಲಾಸ್ಟಿಕ್ಗಳು ಬಿದ್ದಿರುವಂಥದ್ದು, ಹಾಗೆ ಖಾಲಿ ಬಾಟಲ್ಗಳು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಹಾಸನದ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಗ್ರಾಮದ ಲತೇಶ್ ಅಲಿಯಾಸ್ ಅನಿಲ್ ಎಂಬಾತ 4 ತಿಂಗಳ ಹಿಂದೆ ಶುಂಠಿ ಬೆಳೆಯಲು 50,000 ರೂಪಾಯಿಗೆ ಜಮೀನು ಪಡೆದಿದ್ದ. ಆದರೆ ಖತರ್ನಾಕ್ ಖದೀಮ ಶುಂಠಿ ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಸೊಪ್ಪು ಬೆಳೆದು ಪೊಲೀಸರಿಗೆ ಅತಿಥಿಯಾಗಿದ್ದಾನೆ. ಸದ್ಯ ಅರೇಹಳ್ಳಿ ಪೊಲೀಸರು ಲತೇಶ್ನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಾವೇರಿ ಜಿಎಚ್ ಪಟೇಲ್ ಸರ್ಕಲ್ನಲ್ಲಿರುವ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಡಿಗ್ರಿ ಕಾಲೇಜು ಕೊಠಡಿಗೆ ಬೆಂಕಿ ಬಿದ್ದಿದ್ದು ಹಲವು ದಾಖಲೆಗಳು ಬೆಂಕಿ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಕೊಠಡಿಯಿಂದ ಬಂದ ಹೊಗೆಯನ್ನ ಕಂಡು ಗಮನಿಸಿ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದು ಕಾಲೇಜು ಪ್ರಿನ್ಸಿಪಾಲ್ ರಮೇಶ್ ತೆವರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪಿಜಿಯೊಂದರ ಸಂಪ್ನಲ್ಲಿ ಉಸಿರುಗಟ್ಟಿ ಅಸ್ವಸ್ಥಗೊಂಡು ಬಿದ್ದಿದ್ದ ಕಾರ್ಮಿಕನನ್ನ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಟ್ಯಾಂಕ್ ಒಳಗೆ ಪೇಂಟ್ ಮಾಡಲು ಇಳಿದಿದ್ದ ಕಾರ್ಮಿಕರು ಉಸಿರುಗಟ್ಟಿ ನಿತ್ರಾಣವಾಗಿ ಒಳಗೆ ಬಿದ್ದಿದ್ರು. ಬೊಮ್ಮಸಂದ್ರದ ವಿಜಯ್ ಅಪಾರ್ಟ್ಮೆಂಟ್ ಪಿಜಿಯಲ್ಲಿ ಈ ಅವಘಡ ಸಂಭವಿಸಿದ್ದು ಮಂಗಲ್ ರಾವ್, ಧರ್ಮೇಂದ್ರ, ಜಿತಿನ್ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿದೆ. ನಿರಂತರ ಸುರಿತಾ ಇರುವ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಗೆ ನದಿಗಳು ತುಂಬಿ ಹರಿತಾ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ. ಹಲವಾರು ಗ್ರಾಮಗಳು ಜಲಾವೃತವಾಗಿದೆ. ಅಲ್ಲದೆ ವಾಹನಗಳು ನೀರಲ್ಲಿ, ಜಾನುವಾರುಗಳು ಸಹ ಕೊಚ್ಚಿ ಹೋಗ್ತಾ ಇವೆ. ಇನ್ನು ಇತ್ತ ಶಿಮ್ಲಾದಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಬೃಹತ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ರಸ್ತೆ ಕೂಡ ಬಂದ್ ಆಗಿತ್ತು. ಮರ ತೆರವು ಮಾಡೋದಕ್ಕೆ ಸ್ಥಳೀಯರು ಮತ್ತು ಸಿಬ್ಬಂದಿ ಪರದಾಡಿದ್ರು. ಜೆಸಿಬಿ ಮೂಲಕ ಮರ ತೆರವು ಮಾಡಲಾಯಿತು. ದೆಹಲಿಯ ಅಲಿಪುರ ಎಂಬಲ್ಲಿ ಕೆಮಿಕಲ್ ಗೋಡೌನ್ಗೆ ಅಗ್ನಿ ಅವಘಡ ಸಂಭವಿಸಿದೆ. ಮುಗಿಲೆತ್ತರಕ್ಕೆ ಬೆಂಕಿ ಕೆನ್ನಾಲಿಗೆ ಆವರಿಸಿತ್ತು. ಸ್ಥಳಕ್ಕೆ 12ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು.
ಪಂಜಾಬ್ನ ದೆಹಲಿ ಕತ್ರಾ ಎಕ್ಸ್‌ಪ್ರೆಸ್ ವೇನಲ್ಲಿ 60 ಅಡಿ ಆಳದ ಬೋರ್ವೆಲ್ನಲ್ಲಿ ಕಾರ್ಮಿಕನೊಬ್ಬ ಸಿಲುಕಿಕೊಂಡಿದ್ದಾನೆ. ರಕ್ಷಣಾ ಸಿಬ್ಬಂದಿ ಜೆಸಿಬಿ ಮೂಲಕ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ದೇಶದ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಸಮಾರಂಭ ಪ್ರತಿ ವರ್ಷದಂತೆ ಈ ಸಲವೂ ದಿಲ್ಲಿಯ ಕೆಂಪುಕೋಟೆಯಲ್ಲಿ ಏರ್ಪಾಡಾಗಿದ್ದು, ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿ ಭಾಷಣ ಮಾಡಲಿದ್ದಾರೆ. ಆದರೆ ಈ ಸಲದ ಸ್ವಾತಂತ್ರ್ಯೋತ್ಸವ ಎಂದಿನಂತೆ ಇರದೆ ಭಿನ್ನವಾಗಿರಲಿದೆ. ಪ್ರಧಾನಿ ಮೋದಿ ಅವರ ಚಿಂತನೆಯ ಜನ ಭಾಗೀದಾರಿಕೆ ತತ್ವದಂತೆ ಅನೇಕ ಕನ್ನಡಿಗರು ಸೇರಿ ಸುಮಾರು 1800 ವಿಶೇಷ ಅತಿಥಿಗಳು ಕೆಂಪುಕೋಟೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಉತ್ತಮ ಗ್ರಾಮಗಳ 400 ಮಂದಿ ಸರಪಂಚರು, ರೈತ ಉತ್ಪಾದಕ ಸಂಸ್ಥೆಗಳಲ್ಲಿರುವ 250 ರೈತರು, ಪಿಎಂ ಕಿಸಾನ್ ಯೋಜನೆಯ 50 ಫಲಾನುಭವಿಗಳು, ಪಿಎಂ ಕೌಶಲ ವಿಕಾಸ ಯೋಜನೆಯ 50 ಜನರು, ಹೊಸ ಸಂಸತ್ ನಿರ್ಮಾಣ ಮಾಡಿದ 50 ಕೆಲಸಗಾರರು, 50 ಖಾದಿ ಕಾರ್ಮಿಕರು, 50 ಶಿಕ್ಷಕರು, 50 ದಾದಿಯರು, 60 ಬೆಸ್ತರು, ವಿವಿಧ ಯೋಜನೆಗಳ 50 ಕಾರ್ಮಿಕರು ಭಾಗಿಯಾಗಲಿದ್ದಾರೆ. ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಕೋಲಾರದ ಮಾಲೂರಿನಲ್ಲಿ 65 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಮಾಡಲಾಗಿದೆ. 65 ಅಡಿ ಎತ್ತರದ ಧ್ವಜಸ್ತಂಭ ಹಾಗೂ 20 ಅಡಿ ಉದ್ದ 30 ಅಡಿ ಅಗಲವಿರೋ ತ್ರಿವರ್ಣ ಧ್ವಜ ಹಾರಿಸಲು ತಯಾರಿ ನಡೆದಿದ್ದು, ಮಾಲೂರು ಶಾಸಕ ನಂಜೇಗೌಡ ಪರಿಶೀಲಿಸಿದ್ದಾರೆ. ನಾಳೆಯ ಸ್ವಾತಂತ್ರ್ಯೋತ್ಸವವನ್ನು ವಿನೂತನವಾಗಿ ಆಚರಣೆ ಮಾಡಲು ಸಜ್ಜಾಗಿದೆ ಉತ್ತರ ಕನ್ನಡ ಜಿಲ್ಲಾಡಳಿತ. ಸರ್ಕಾರದ ಅನುದಾನದ ಅಡಿ ಅಭಿವೃದ್ಧಿಗೊಂಡಿರುವ ಕೆರೆಗಳ ದಡದ ಮೇಲೆ ಹಾರಾಡಲಿದೆ ತಿರಂಗ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 90 ಕೆರೆಗಳ ದಂಡೆಯ ಮೇಲೆ ಧ್ವಜಾರೋಹಣಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಆಜಾದಿ ಕಾ ಅಮೃತ ಮಹೋತ್ಸವ ನಿಮಿತ್ತ ಅಮೃತ ಸರೋವರ ಹೆಸರಿನ ಅಡಿ ಅಭಿವೃದ್ಧಿಪಡಿಸಿರುವ 90 ಕೆರೆಗಳು ಧ್ವಜಾರೋಹಣೆ ಬಳಿಕ ಜಲ ಸಂರಕ್ಷಣೆ ಕುರಿತ ಜಾಗೃತಿ ಚಟುವಟಿಕೆಗಳು ಅಮೃತ ಸರೋವರ ಸ್ಥಳಗಳಲ್ಲಿ ನಡೆಯಲಿವೆ. ಧ್ವಜಾರೋಹಣ ಮಾಡ್ತಾರೆ ಮತ್ತು ಧ್ವಜಾರೋಹಣ ಮಾಡಾದ ನಂತರ ಮೇರಿ ಮಾಟಿ ಮೇರಾ ದೇಶ್ ಪ್ರೋಗ್ರಾಮ್ ಅಡಿಯಲ್ಲಿ ಕೆಲವು ಚಟುವಟಿಕೆಗಳು, ಫಾರ್ ಎಕ್ಸಾಂಪಲ್ ವೀರೋ ಕಾ ವಂದನ್, ನಮ್ಮ ಸ್ವತಂತ್ರ ಹಾಡು. ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಗಳ ಮೇಲೆ ನಿತ್ಯವೂ ಧ್ವಜಾರೋಹಣೆ ಇರುತ್ತೆ. ಆದರೆ ಮಂಗಳೂರಿನ ದೇವಾಂಗ ಸಮುದಾಯದ ಭಗವತಿ ದೇವಸ್ಥಾನದಲ್ಲೂ ಪ್ರತಿದಿನವೂ ಧ್ವಜಾರೋಹಣವಿರುತ್ತೆ. 1 ವರ್ಷದಿಂದ ಪ್ರತಿದಿನ ಧ್ವಜಾರೋಹಣೆ ಮಾಡ್ತಿದ್ದಾರೆ. 80ರ ಹರೆಹರೆಯದ ಶರಣಪ್ಪ, ಬಾದಾಮಿ ಮೂಲದವರಾದ ಶರಣಪ್ಪ ಗಾಳಿ ಮಳೆಗೂ ಹಿಂಜರಿಯದೆ ಪ್ರತಿದಿನ ಧ್ವಜಾರೋಹಣ ಮಾಡ್ತಾ ಬಂದಿದ್ದಾರೆ. ಧ್ವಜಾರೋಹಣದ ಹೊಣೆ ಇರೋದ್ರಿಂದ 1 ದಿನವೂ ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡ್ತಿದ್ದಾರೆ. ಶರಣಪ್ಪ ಅವರ ರಾಷ್ಟ್ರ ಪ್ರೇಮಕ್ಕೆ ಮೆಚ್ಚಿದ ದೇವಾಂಗ ಸಮುದಾಯ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ನಮಗೆ ಅದು ಹೆಮ್ಮೆ ಆಗೈತ್ರಿ. ನಾನು ಸಾಯಂಕಾಲ 6 ಗಂಟೆಗೆ ಗೆಲ್ಲಿಸ್ತೀನಿ. ಬೆಳಿಗ್ಗೆ 7:30 8 ಗಂಟೆಗೆ ಕರೆಕ್ಟ್ ಇಲ್ಲಿ ದೇವಸ್ಥಾನಕ್ಕೆ ಕೆಲಸಕ್ಕೆ ಬರ್ತೀನಿ. ರೂಮ್ನಲ್ಲಿ ಮನೆಗಿರ್ತೀವಿ. ಇಲ್ಲಿ ಭಟ್ರು ಪೂಜೆಗೆ ಬರ್ತಾರೆ. ಆ ಟೈಮಿಗೆ ಬಂದು ನಾನು ಅಲ್ಲಿ ಸೇವೆ ಮಾಡ್ತೀನಿ. ಇಲ್ಲ ಮಿಕ್ಸ್ ಮಾಡಿಲ್ಲ. ನಮ್ಮ ಮಾಸ್ತರ್ ಎಲ್ಲ ಕ್ಯಾಮ್ರಾದಾಗ ಎಲ್ಲ ನೋಡ್ತಾರಲ್ಲ ಎಲ್ಲ ನೋಡ್ತಾರೆ. ಅದೇ ಮಾಡಿದ್ದು ಬಿಟ್ಟಿದ್ದು ಎಲ್ಲ ನೋಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ನ ಗಾಂಧಿನಗರದಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಆಟಿಕೆಗಳು ಮತ್ತು ಇನ್ನಿತರ ವಸ್ತುಗಳನ್ನು ವಿತರಿಸಿದರು. ಬಳಿಕ ಅಮಿತ್ ಶಾ ಅವರು ತಮ್ಮ ಹುಟ್ಟೂರು ಗುಜರಾತಿನ ಮಾನಸ ಗ್ರಾಮದಲ್ಲಿ ಅವರ ತಾಯಿಯ ಸ್ಮರಣಾರ್ಥ ನಡೆಸುತ್ತಿರುವ ಕುಸುಂಬಾ ಅನ್ನ ಕ್ಷೇತ್ರದಲ್ಲಿ ಸ್ಥಳೀಯರೊಂದಿಗೆ ಊಟ ಮಾಡಿದರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ವಾದ್ರಾ ಈ ಬಾರಿಯ ಲೋಕಸಭೆ ಅಖಾಡಕ್ಕೆ ಧುಮುಕೋದು ಖಚಿತ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಲೋಕಸಭೆಯಲ್ಲಿ ಖಚಿತವಾಗಿ ಇರಬೇಕು. ಆಕೆಗೆ ಎಲ್ಲ ಅರ್ಹತೆಗಳಿವೆ. ಅವರ ಸ್ಪರ್ಧೆಗೆ ಪಕ್ಷ ಉತ್ತಮ ಯೋಜನೆ ರೂಪಿಸುತ್ತೆ ಅಂತ ನಾನು ಭಾವಿಸುತ್ತೇನೆ ಅಂತ ಹೇಳಿದ್ದಾರೆ ರಾಬರ್ಟ್ ವಾದ್ರಾ. ಸದ್ಯ ಪ್ರಿಯಾಂಕಾ ಉತ್ತರ ಪ್ರದೇಶ ರಾಯ್ಬರೇಲಿ ಮತ್ತು ಅಮೇಥಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಕರ್ನಾಟಕದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರತ್ಯೇಕ ಖಲಿಸ್ತಾನ ದೇಶಕ್ಕಾಗಿ ಹೋರಾಡುತ್ತಿರುವ ಖಲಿಸ್ತಾನಿ ಬೆಂಬಲಿಗರು ಕೆನಡಾದಲ್ಲಿನ ಹಿಂದೂ ದೇವಾಲಯದ ಮೇಲೆ ದಾಳಿ ಮಾಡಿ ದಾಂಧಲೆ ನಡೆಸಿದ್ದಾರೆ. ಶನಿವಾರ ರಾತ್ರಿ ಈ ಘಟನೆ ನಡೆದಿದ್ದು, ದಾಳಿಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆನಡಾದ ಅತ್ಯಂತ ಹಳೆಯ ದೇವಾಲಯ ಸುರೇಯಲ್ಲಿರುವ ಲಕ್ಷ್ಮೀನಾರಾಯಣ ದೇಗುಲದ ಮೇಲೆ ಖಲಿಸ್ತಾನಿಯರು ದಾಳಿ ಮಾಡಿ ಪೋಸ್ಟರ್ ಅಂಟಿಸಿದ್ದಾರೆ. ಈ ಹಿನ್ನೆಲೆ ಕೆನಡಾ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಭಾರತೀಯ ವಾಯುಪಡೆಯು ತನ್ನ ಇತ್ತೀಚಿನ ಹೆರಾನ್ ಮಾರ್ಕ್ನ 2 ಡ್ರೋನ್ಗಳನ್ನು ಉತ್ತರ ವಲಯದ ಫಾರ್ವರ್ಡ್ ಬೇಸ್ನಲ್ಲಿ ಸೇರಿಸಿದೆ. ಈ ಡ್ರೋನ್ಗಳು
ಸ್ಟ್ರೈಕ್ ಸಾಮರ್ಥ್ಯ ಹೊಂದಿದ್ದು ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದೇ ಬಾರಿಗೆ ಕಣ್ಗಾವಲು ಮಾಡಬಹುದು. 4 ಹೊಸ ಹೆರಾನ್ ಮಾರ್ಕ್ 2 ಡ್ರೋನ್ಗಳನ್ನು ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಮತ್ತು ಇತರ ಶಸ್ತ್ರಾಸ್ತ್ರ ವ್ಯವಸ್ಥೆಗಳೊಂದಿಗೆ ಅಳವಡಿಸಬಹುದಾಗಿದೆ. ಬಹಳ ದೂರದಲ್ಲಿ ಸುಮಾರು 36 ಗಂಟೆಗಳ ಕಾಲ ಈ ಡ್ರೋನ್ಗಳು ಕಾರ್ಯನಿರ್ವಹಿಸಬಲ್ಲವು. ಬೆಂಗಳೂರಿನಲ್ಲಿ ನಡೀತಾ ಇರೋ ನ್ಯೂಸ್ 18 ಮೆಗಾ ಫರ್ನಿಚರ್ ಎಕ್ಸ್ಪೋ 4ನೇ ದಿನಕ್ಕೆ ಕಾಲಿಟ್ಟಿದೆ. ಮೇಕ್ರಿಸ್ ಸರ್ಕಲ್ ಬಳಿ ಇರೋ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 15ರವರೆಗೆ ಬಿಗ್ ಸೇಲ್ ನಡೆಯಲಿದೆ. 75% ರಿಯಾಯಿತಿ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಧಮಾಕ ಸೇಲ್ ಇದಾಗಿದ್ದು ಗ್ರಾಹಕರಿಗೆ ಮೆಗಾ ಆಫರ್ಸ್ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.